ಸ್ನೇಹಿತರೆ, ಎತ್ತರದ ಹಿಮ ಪರ್ವತಗಳಲ್ಲಿ ಮೌನವಾಗಿ ಸಂಚರಿಸುವ, ಕಾಣಿಸಿಕೊಂಡರೂ ಕಾಣದಂತಿರುವ ಒಂದು ಅದ್ಭುತ ಕಾಡುಬೆಕ್ಕು ಹಿಮಚಿರತೆ. ಮಧ್ಯ ಏಷ್ಯಾದ ಹಿಮಾಲಯ, ಆಲ್ಟೈ ಮತ್ತು ಹಿಂದೂ ಕುಶ್ ಪರ್ವತಗಳಲ್ಲಿ ವಾಸಿಸುವ ಈ ಅಪರೂಪದ ಪ್ರಾಣಿ ತನ್ನ ವಿಶಿಷ್ಟ ಬಣ್ಣ, ಶಕ್ತಿಶಾಲಿ ಬೇಟೆಯ ಕೌಶಲ್ಯ ಮತ್ತು ಕಠಿಣ ಚಳಿಯನ್ನು ಎದುರಿಸುವ ಸಾಮರ್ಥ್ಯದಿಂದ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾಗಿದೆ. ಹಿಮದಲ್ಲಿ ಮರೆಮಾಡಿಕೊಳ್ಳುವ ಕಲೆ, 6000 ಮೀಟರ್ ಎತ್ತರದಲ್ಲೂ ಬದುಕುವ ಶಕ್ತಿ ಮತ್ತು ತನಗಿಂತ 2 ಪಟ್ಟು ದೊಡ್ಡ ಬೇಟೆಯನ್ನು ಹಿಡಿಯುವ ಸಾಮರ್ಥ್ಯ ಇವೆಲ್ಲವೂ ಹಿಮಚಿರತೆಯನ್ನು ವಿಶೇಷವಾಗಿಸುತ್ತವೆ. ಇಂದು ಈ ವಿಡಿಯೋದಲ್ಲಿ ನಾವು ಹಿಮಚಿರತೆಯ ಜೀವನ ಶೈಲಿ, ವಾಸಸ್ಥಳ ಮತ್ತು ಅದರ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಮಚಿರತೆಗಳು ಮಧ್ಯ ಏಷ್ಯಾದ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುತ್ತವೆ. ಅವುಗಳು ತಮ್ಮ ತಣ್ಣನೆಯ ವಾಸಸ್ಥಳಕ್ಕೆ ಚೆನ್ನಾಗಿ ಹೊಂದಿಕೊಂಡಿವೆ. ಅವುಗಳಿಗೆ ದಪ್ಪವಾದ ಬಿಳಿ ಬೂದು ಬಣ್ಣದ ಮಚ್ಚೆಗಳಿರುವ ರೋಮ, ಉದ್ದವಾದ ರೋಮದಿಂದ ಕೂಡಿದ ಬಾಲ ಮತ್ತು ದೊಡ್ಡ ರೋಮದಿಂದ ಆವರಿಸಲ್ಪಟ್ಟ ಕಾಲುಗಳು ಇವೆ. ಹಿಮಚಿರತೆಗಳಿಗೆ ಪರ್ವತ ಪ್ರದೇಶಗಳಲ್ಲಿ ಸುಖವಾಗಿ ಬದುಕಲು ಸಹಾಯ ಮಾಡುವ ಅನೇಕ ವೈಶಿಷ್ಟ್ಯಗಳಿವೆ. ಇವುಗಳ ವಿಶಿಷ್ಟ ಬಣ್ಣವು ಬಂಡೆಯ ಮೇಲೆಯೂ ಹಾಗೂ ಹಿಮದಿಂದ ಆವರಿಸಲ್ಪಟ್ಟ ಇಳಿಜಾರು ಪ್ರದೇಶಗಳ ಮೇಲೆಯೂ ಉತ್ತಮವಾಗಿ ಮರೆಮಾಚಿಕೊಳ್ಳಲು ಸಹಾಯಕವಾಗಿದೆ. ಹಿಮಚಿರತೆಗಳಿಗೆ ದೊಡ್ಡ ಮೂಗಿನ ರಂಧ್ರಗಳು, ವಿಶಾಲವಾದ ಎದೆ ಹಾಗೂ ಚಿಕ್ಕ ಮುಂಭಾಗದ ಕಾಲುಗಳು ಇವೆ. ಇದರ ದಪ್ಪವಾದ ಒಳರೋಮವು ತೀವ್ರ ಚಳಿಯಿಂದ ರಕ್ಷಿಸುತ್ತದೆ. ಕಾಲುಗಳ ಕೆಳಭಾಗವು ರೋಮದಿಂದ ಆವರಿಸಲ್ಪಟ್ಟಿದ್ದು, ಹಿಮಚಿರತೆಯ ಕಾಲುಗಳನ್ನು ಬಿಸಿಯಾಗಿಡಲು ಹಾಗೂ ಅದು ಹಿಮದಲ್ಲಿ ಮುಳುಗದಂತೆ ತಡೆಯಲು ಸಹಾಯ ಮಾಡುತ್ತದೆ. ಹಿಮಚಿರತೆ ನಿಜವಾದ ಚಿರತೆ ಅಲ್ಲ. ಈ ಕಾಡುಬೆಕ್ಕು ಚಿರತೆಯನ್ನು ಒಳಗೊಂಡಂತೆ ಇತರೆ ದೊಡ್ಡ ಬೆಕ್ಕುಗಳಂತೆ ಗರ್ಜಿಸಲು ಸಾಧ್ಯವಿಲ್ಲ. ಹಾಗೆಯೇ ಹಿಮಚಿರತೆ ಆಹಾರವನ್ನು ತಿನ್ನುವಾಗ ಮನೆಯಲ್ಲಿ ಸಾಕಿದ ಬೆಕ್ಕುಗಳಂತೆ ಅದರ ಮೇಲೆ ಕುಳಿತುಕೊಂಡು ತಿನ್ನುತ್ತದೆ. ಹಿಮಚಿರತೆಯ ರೋಮದ ಮೇಲಿನ ಮಚ್ಚೆಗಳು ಚಿರತೆಯ ಮಚ್ಚೆಗಳಿಗಿಂತ ವಿಭಿನ್ನವಾಗಿದೆ. ವಾಸ್ತವವಾಗಿ ಹಿಮಚಿರತೆಗಳಿಗೆ ಒಳಭಾಗದಲ್ಲಿ ಚಿಕ್ಕ ಮಚ್ಚೆಗಳಿರುವ ಗಾಢ ಬೂದು ಬಣ್ಣದ ರೋಸೆಟ್ ಆಕಾರದ ಮಚ್ಚೆಗಳು ಇರುತ್ತವೆ. ಅವು ಜಾಗ್ವಾರ್ನ ಮಚ್ಚೆಗಳಂತಿರುತ್ತವೆ. ಇದರ ತಲೆ ಮತ್ತು ಮುಖ ಭಾಗವು ಚಿಕ್ಕ ಕಪ್ಪು ಮಚ್ಚೆಗಳಿಂದ ಆವೃತವಾಗಿರುತ್ತದೆ. ಎಲ್ಲ ಬೆಕ್ಕುಗಳಂತೆ ಹಿಮಚಿರತೆಯು ಒಳ್ಳೆಯ ಹಾಗೂ ಶಕ್ತಿಶಾಲಿ ಬೇಟೆಗಾರನಾಗಿದೆ. ಇದು ತನ್ನ ಗಾತ್ರಕ್ಕಿಂತ 2 ಪಟ್ಟು ದೊಡ್ಡದಾದ ಬೇಟೆಯನ್ನು ಹಿಡಿಯುತ್ತದೆ. ಇದು ಸಿಗುವ ಯಾವುದೇ ಪ್ರಾಣಿಯನ್ನು ತಿನ್ನುತ್ತದೆ. ಐಬೆಕ್ಸ್ ಮತ್ತು ಕಾಡು ಹಂದಿ ಹಾಗೂ ದೊಡ್ಡ ಸಸ್ತನಿಗಳಿಂದ ಹಿಡಿದು ಚಿಕ್ಕ ಪಕ್ಷಿಗಳು ಮತ್ತು ಇಲಿ ವರ್ಗದ ಪ್ರಾಣಿಗಳನ್ನು ತಿನ್ನುತ್ತದೆ. ಹಿಮಚಿರತೆ ಸಾಮಾನ್ಯವಾಗಿ ತನ್ನ ಬೇಟೆಯನ್ನು ಮೌನವಾಗಿ ಹಿಂಬಾಲಿಸಿ ಸುಮಾರು 15 ಮೀಟರ್ ದೂರದಿಂದ ಏಕಾಏಕಿ ಹಾರಿ ಹೋಗಿ ದಾಳಿ ಮಾಡುತ್ತದೆ. ಹಿಮಚಿರತೆ ಏಕಾಂಗಿ ಜೀವನವನ್ನು ಇಷ್ಟಪಡುತ್ತದೆ. ಬಹುಶಃ ಅದಕ್ಕಾಗಿಯೇ ಅದು ಪರ್ವತಗಳ ಎತ್ತರ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಬೇಸಿಗೆ ಸಮಯದಲ್ಲಿ ಹಿಮಚಿರತೆ ಸುಮಾರು 6000 ಮೀಟರ್ ಎತ್ತರದವರೆಗೆ ಏರುತ್ತದೆ. ಇಷ್ಟು ಎತ್ತರಗಳಲ್ಲಿ ಮರಗಳು ಬೆಳೆಯುವುದಿಲ್ಲ. ಆದರೆ ಚಳಿಗಾಲದಲ್ಲಿ ಈ ದೊಡ್ಡ ಬೆಕ್ಕು ಸುಮಾರು 2000 ಮೀಟರ್ ಎತ್ತರದಲ್ಲಿರುವ ಅರಣ್ಯ ಪ್ರದೇಶಗಳಿಗೆ ಇಳಿದು ಬರುತ್ತದೆ. ಇದರ ವೈಜ್ಞಾನಿಕ ಹೆಸರು ಪ್ಯಾಂಥೆರಾ ಉನ್ಸಿಯಾ ಅಥವಾ ಉನ್ಸಿಯಾ ಉನ್ಸಿಯಾ. ವಯಸ್ಕ ಗಂಡು ಹಿಮಚಿರತೆ 1.8 ರಿಂದ 2.1 ಮೀಟರ್ ಉದ್ದ ಇರುತ್ತದೆ. ವಯಸ್ಕ ಹೆಣ್ಣು ಹಿಮಚಿರತೆ 1.5 ರಿಂದ
1.7 ಮೀಟರ್ ಉದ್ದ ಇರುತ್ತದೆ. ಇವುಗಳು ಮಧ್ಯ ಏಷ್ಯಾದ ಹಿಮಾಲಯ ಪರ್ವತ ಶ್ರೇಣಿಗಳು, ಆಲ್ಟೈ ಹಾಗೂ ಹಿಂದೂ ಕುಶ್ ಪರ್ವತಗಳಲ್ಲಿ ಕಂಡುಬರುತ್ತದೆ. ಇವುಗಳ ಪ್ರಮುಖ ಆಹಾರವೆಂದರೆ ಐಬೆಕ್ಸ್, ಕಾಡು ಹಂದಿಗಳು, ಜಿಂಕೆ, ಮೊಲ, ತಹರ್, ಮಾಮತ್ಸ್ ಮತ್ತು ಸಣ್ಣ ಪಕ್ಷಿಗಳು. ಇವುಗಳ ಪ್ರಮುಖ ಶತ್ರುಗಳು ಮಾನವರು. ಹಿಮಚಿರತೆಗಳನ್ನು ಅವುಗಳ ಸುಂದರವಾದ ತುಪ್ಪಳ ಮತ್ತು ಅವುಗಳ ಮೂಳೆಗಳಿಗಾಗಿ ಬೇಟೆಯಾಡಲಾಗುತ್ತದೆ. ಇವುಗಳನ್ನು ಏಷ್ಯಾದಲ್ಲಿ ಸಾಂಪ್ರದಾಯಿಕ ಔಷಧಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಈಗ ಇದು ಅಳಿವಿನಂಚಿನಲ್ಲಿರುವ ಪ್ರಾಣಿ. ಜಗತ್ತಿನಲ್ಲಿ ಕೇವಲ 7300 ಹಿಮಚಿರತೆಗಳು ಮಾತ್ರ ಉಳಿದಿವೆ. ಹಿಮಚಿರತೆ ಕೇವಲ ಒಂದು ಕಾಡು ಪ್ರಾಣಿಯಲ್ಲ, ಅದು ಪರ್ವತಗಳ ಮೌನ ರಾಜ. ಪ್ರಕೃತಿಯ ಸಮತೋಲನವನ್ನು ಕಾಪಾಡುವ ಪ್ರಮುಖ ಜೀವಿಗಳಲ್ಲಿ ಇದೂ ಒಂದು. ಆದರೆ ವಾಸಸ್ಥಳ ನಾಶ ಮತ್ತು ಬೇಟೆಯ ಕಾರಣದಿಂದ ಹಿಮಚಿರತೆಗಳು ಅಪಾಯದಲ್ಲಿವೆ. ಆದ್ದರಿಂದ ನಾವು ಪ್ರಕೃತಿಯನ್ನು ಕಾಪಾಡಿದರೆ ಮಾತ್ರ ಇಂತಹ ಅಪರೂಪದ ಜೀವಿಗಳು ಉಳಿಯಲು ಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.